ಎಲ್ಲಿದ್ರಿ ಅವರು ರಾತ್ರಿ ಎಲ್ಲಿದ್ರಪ್ಪ ನಿಖಿಲಣ್ಣ? ಎಲ್ಲಿದ್ರಿ ಅವರು ರಾತ್ರಿ ಎಲ್ಲಿದ್ರಪ್ಪ ನಿಖಿಲಣ್ಣ? ಎಲ್ಲಿದ್ರಿ ಅವರು ರಾತ್ರಿ ಎಲ್ಲಿದ್ರಪ್ಪ ನಿಖಿಲಣ್ಣ? ಅಧಿವೇಶನ ಆರಂಭ ಆಗ್ತಿದೆ ಸರ್, ಇನ್ನೂ ಕೂಡ ಖಾತೆ ಹಂಚಿಕೆ ಆಗಿಲ್ಲ. ಬಿಜೆಪಿ ಅವರು ಕೂಡ ಟೀಕೆ ಮಾಡ್ತಿದ್ದಾರೆ ಸರ್. ಅಲ್ಲ ಸರ್, ಬಿಜೆಪಿ ಅವರು ಟೀಕೆ ಮಾಡ್ತಿದ್ದಾರೆ. ಬಿಜೆಪಿ ಅವರು ಇರೋದೇ ಟೀಕೆ ಮಾಡೋಕ್ಕೆ, JDS ನವರು ಇರೋದೇ ಟೀಕೆ ಹೋಗ್ಲಕ್ಕ ಇರೋದವರು ನಮಗೆ. ನೀವು ಮಾಧ್ಯಮದವರು ಹೆಚ್ಚು ಕಡಿಮೆ ಸೇರಿಸ್ಕೊಂಡು ನಮ್ಗೆ ಸೇರ್ಸ್ಕೊಂಡು ಬೈತಾ ಇದ್ದೀರಾ ನೀವು. ಅಲ್ಲ, ಖಾತೆ ಹಂಚಿಕೆ ಆಗದೆ ಇದ್ರೆ ಏನಂತೆ, ಖಾತೆ ಸರಿಯಾಗಿ ಈಗ ನಿರ್ವಹಣೆ ಮಾಡ್ತಾ ಇಲ್ವಾ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್? ನಾವು ಮೇಟಿ ಹುಡುಕ್ತವ್ರೆ, ಮಾಧ್ಯಮದವ್ರ ಹತ್ರ ಸಿಗಾಕೊಳ್ಳೋಕ್ಕಾಗಲ್ಲ ನಾವು. ಆಯ್ತು, ಇನ್ನೇನು ಇವತ್ತು ಹೇಳೋರಲ್ಲ, ಗುಡ್ ನ್ಯೂಸ್ ಕೊಡ್ತೀನಿ ಅಂತ ಹೇಳೋರು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅಂತ ನಾನು ಯಾರೋ ಹೇಳಿದ್ದು ಕೇಳಿದೆ, ಗೊತ್ತಿಲ್ಲ. ಗುಡ್ ನ್ಯೂಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡ್ರಿ, ನಮ್ಮ ಜಿಲ್ಲೆಯಲ್ಲಿ ಎಲ್ಲದಕ್ಕೂ ನಾನೇ ಮಂತ್ರಿ, ಎಲ್ಲ ಇಲಾಖೆಗೂ ನಾನೇ ಮಂತ್ರಿ. ಎಲ್ಲ ಇಲಾಖೆನೂ ಸುಭದ್ರವಾಗಿ ನಿರ್ವಹಣೆ ಮಾಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ. ನಮ್ಮ ಜಿಲ್ಲೆಯಲ್ಲಿ ನಾನೇ ಮಂತ್ರಿ ಎಲ್ಲದಕ್ಕೂ. ಯಾರು ಕೊಟ್ಟರು ಉಸ್ತುವಾರಿ ಅಂತಲ್ಲ, ಎಲ್ಲದಕ್ಕೂ ಜವಾಬ್ದಾರಿ ನಾನೇ. ನನ್ನನ್ನೇ ಹೊಣೆಗಾರನಾಗಿ ಮಾಡ್ತಾರೆ ಮುಖ್ಯಮಂತ್ರಿಗಳು. ನಿನಗೆ ಜವಾಬ್ದಾರಿ ಕೊಟ್ಟಿದ್ದೀನಿ, ನೀನು ಮಾಡಬೇಕು ಅಂತ. ನಾನು ಬೇರೆ ಇಲಾಖೆ ಮಂತ್ರಿಗಳ ಮೇಲೆ ಎತ್ತಕ್ಕಾಗಲ್ಲ. ಈಗ ಮೀಟಿಂಗ್ ಮಾಡ್ತಾಯಿದ್ದೀನಿ, KTP ಸಭೆಗಳು ಮಾಡ್ತೀನಿ, ಅದನ್ನೆಲ್ಲ ಸರಿ ದಾರಿಗೆ ತರ್ತೀವಿ. ಆಡಳಿತನ ಸ್ವಲ್ಪ ಕೊಂಚ ಏರುಪೇರು ಇರ್ತಕ್ಕಂಥದ್ದು ಸರಿ ಮಾಡ್ತೀವಿ. ಹೊರತಾಗಿ ಮತ್ತೆ JDS ಬಿಡದಿ ಟೌನ್ಶಿಪ್ 18ನೇ ತಾರೀಕು ಬೃಹತ್ ಸಮಾವೇಶ ಮಾಡಿದೆ. ಅಲ್ಲಾಗಿದೆಯೇನಪ್ಪ? ಎಲ್ಲಿದ್ರಿ ಅವರು ರಾತ್ರಿ ಎಲ್ಲಿದ್ರಪ್ಪ ನಿಖಿಲಣ್ಣ? ಎಲ್ಲಿ ವಾಸ್ತವ್ಯ ಇದ್ರು? ಮೊನ್ನೆ ಎಲ್ಲಿ ವಾಸ್ತವ್ಯ ಇದ್ರು ಕೇಳಿ. ಅವರು ಜಾಲಿ ಟ್ರಿಪ್ ಮಾಡ್ಕೊಂಡು ಹೋಗಿ ಬಂದವ್ರೆ, ಜಾಲಿ ಟ್ರಿಪ್ ಮಾಡ್ಕೊಂಡು ಹೋಯ್ತವ್ರೆ. ಎಲ್ಲಿ ವಾಸ್ತವ್ಯ ಇದ್ರು ಹೇಳಪ್ಪ? ಈಗ ಒಬ್ಬ ರೈತರ ಪರವಾಗಿ ಹೋರಾಟ ಮಾಡ್ತಕ್ಕಂಥವ್ರು ಎಲ್ಲಿರಬೇಕು? ಇದ್ರ ಬಿಡದಿನಲ್ಲಿ ಮಂಜುನಾಥ ಚೌಟ್ರಿ ಇದ್ರ? ಎಷ್ಟು ಜನ ಇದ್ರು ಮಂಜುನಾಥ ಚೌಟ್ರಿ? ನೀವು ಮಾಧ್ಯಮದವರು ಸರಿ ಇಲ್ಲ. ನೀವು ಹೋಗಿ ರಿಯಾಲಿಟಿ ಚೆಕ್ ಮಾಡಿದ್ರ ಮಲಗಿದಾರ ಇಲ್ಲಿ ಅಂತ? ಸುಮ್ಮನೆ ಡವ್ ಮಾಡೋಕ್ಕೆ ಬಂದವ್ರೆ, ಡವ್ ಮಾಡ್ಕೊಂಡು ಹೋಗವ್ರೆ. ನಾನು ನೆನ್ನೆನೇ ಹೇಳಿದ್ದೀನಿ, ಪಟ್ಟಾಭಿಷೇಕ ಪಾದಯಾತ್ರೆ ಇದು ಯಾರನ್ನ ಮಾಡಿದ್ರು? ತಾತ ದೇವೇಗೌಡರು ಬಂದು ಯಾರಿಗೆ ಪಟ್ಟಾಭಿಷೇಕ ಮಾಡ್ಬಿಟ್ಟೋದ್ರು? ಕುಮಾರಸ್ವಾಮಿ ಬಂದು ಯಾರಿಗೆ ಪಟ್ಟಾಭಿಷೇಕ ಮಾಡ್ಬಿಟ್ಟೋದ್ರು? BJP-ಯವರು ಯಾರು ಬಂದಿದ್ರಾ? ಇದ್ರ BJP-ಯವರು ಕಾಟಾಚಾರಕ್ಕೆ ಅಶೋಕಣ್ಣ ಬಂದರು, ಒಂದು ಭಾಷಣ ಮಾಡಿದ್ರು. ನಾವು ಸಮ್ಮಿಶ್ರು ಒಗ್ಗಟ್ಟಾಗಿದ್ದೀವಿ ಅಂತ ತೋರ್ಸೋಕ್ಕೋಸ್ಕರ ಅಶೋಕಣ್ಣ ಬಂದರು, ಭಾಷಣ ಮಾಡಿದ್ರು, ಹೋದರು. ಏನಾಯಿತು? ಎಲ್ಲರೂ BJP-ಯವರು ನೋಡಿದ್ರೆ ನೀವು? ಪಟ್ಟಾಭಿಷೇಕ ಪಾದಯಾತ್ರೆ ಅಷ್ಟೇ ಇದು. ನಾನು ಒಂದು ಪ್ರಶ್ನೆ ಕೇಳ್ತೀನಪ್ಪ. ನಾವು ನಮ್ಮ ರೈತರು ಪೇಪರಲ್ಲಿ ಆ್ಯಡ್ ಕೊಟ್ಟಿದ್ರು. ಆ್ಯಡ್ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಾನು ಸಿದ್ಧ ಇದ್ದೀನಿ, ಬರೋಕ್ಕೆ ಕೇಳಿ. ಆ್ಯಡಲ್ಲಿ ಏನು ತಪ್ಪಿದೆ ಅಂತ ನೀವು ವಿಶ್ಲೇಷಣೆ ಮಾಡಿ. ತಪ್ಪಾಗಿದ್ದರೆ ಕೊಟ್ಟಿರ್ತಕ್ಕಂಥವ್ರಿಗೆ ನೀವು ಚಾರ್ಜ್ ಮಾಡಬೇಕು ಮಾಧ್ಯಮದವರು. ಕೊಡಲಿಲ್ಲ ಅಂತಂದ್ರೆ ಅವ್ರಿಗೆ ಹೇಳ್ಬೇಕಲ್ಲ ನೀವು. ಅವ್ರು ಹೇಳಿದ್ದೇ ಕೇಳ್ಕೊಬತ್ತೀರಾ? ಸರ್, ಈಗ ಅವರು ಮೊದಲಿಂದನೂ ಒಂದು ಹೇಳ್ತಿರೋದು ಏನು ಗೊತ್ತಾ ಸರ್? ಏನಂತ? ರೆಡ್ ಝೋನ್ ಮಾಡಿದ್ವಿ ರೈತರು ಬೇಡ ಅಂದ್ಮೇಲೆ ಆ ಪ್ರಾಜೆಕ್ಟ್ ಬಿಟ್ಬಿಟ್ಟಿದ್ದೀವಿ. ನೀವೇ ಯಾಕೆ ರೆಡ್ ಝೋನ್ ಯಾಕೆ ಬಿಡಲಿಲ್ಲ ರೀ? ರೆಡ್ ಝೋನ್ ಯಾರು ಎಲ್ಲಿ ಬಿಟ್ಟಿದ್ದೀರಾ? ಈಗ ಸದಾನಂದ ಗೌಡರು ಆ ಪ್ರಾಜೆಕ್ಟನ್ನು ರೆಡ್ ಝೋನನ್ನು ತೆಗೆದ್ರಲ್ವಾ? ನೀವು ನಿಮಗೆ ಅಧಿಕಾರ ಬಂತಲ್ಲ, ಅದಕ್ಕೆ ಮುಂಚೆ ತೆಗೆದಿದ್ದು 4ನ್ನ. ನಿಮಗೆ ನೀವು ಮುಖ್ಯಮಂತ್ರಿ ಆದ್ರಲ್ಲಪ್ಪ. ಇವತ್ತು ಯಾವುದೋ ಮೀಡಿಯಾದಲ್ಲಿ ನೋಡ್ತಿದ್ದೆ, ಅವ್ನು ಹೇಳಿದ್ದು. ನಾನೇ ಹೋಗಿ ಕೇಳಿದೆ ಬೈರ್ಬಂಗ್ಲಾ ಸರ್ಕಲಲ್ಲಿ, ಇದು ನನ್ನ ಕನ್ಸನ್ನು ಕೂಸು ಮಾಡ್ತೀನಿ ನಡಿ ಅಂತ ಹೇಳಿ ಕಳಿಸಿದ್ರು ನನಗೆ ಅಂತ ಅಂದರು. ಆಮೇಲೆ ನೋಡ್ರಿ, ನಾನು ಹೇಳ್ತಾ ಇದ್ದೀನಿ ಮೊದಲಿಂದ, ಒಬ್ಬ ರಾಜಕಾರಣಿಗೆ ನಡೆ ನುಡಿ ಎರಡೂ ಒಂದೇ ಇರಬೇಕು. ಯಾವುದು ಅವಕಾಶಕ್ಕೆ ತಕ್ಕಂತೆ ಮಾತಾಡ್ತಕ್ಕಂಥವ್ನು ರಾಜಕಾರಣಿ ಅನ್ಸ್ಕೊಳ್ಳಲ್ಲ. ಬಾಲಿಶ ಹೇಳಿಕೆಗಳಲ್ಲ ಅವರವೆಲ್ಲ. ಏನಪ್ಪ ಎಲ್ಲಿ ಪಾದಯಾತ್ರೆ ಮಾಡಿದ್ರು? ಎಲ್ಲಿ ಹೋದ್ರಪ್ಪ? ಯಾವ ರೈತರು ಬಂದಿದ್ರು ಪಾದಯಾತ್ರೆಗೆ? ಯಾರು ಬಸ್ಸಿಂದ ಕರ್ಕೊಬತ್ತಾರೆ ಕಾಸು ಕೊಟ್ಬಿಟ್ಟು? ನಾನು ನೆನ್ನೆ ಇವತ್ತೊಂದು ಆಗ್ತಾ ಶಿರಾದಿಂದ ಉಗ್ರೇಶಣ್ಣ ಅವರು ನಮಗೆ ಎಲ್ಲ ವ್ಯವಸ್ಥೆ ಮಾಡಿ ಪಾದಯಾತ್ರೆ ಕರ್ಕೊಂಡು ಹೋಗಿರೋದಕ್ಕೆ ಅವ್ರಿಗೆ ಧನ್ಯವಾದ ಅಂತಕವ್ರೆ. ಬಸ್ ಮಾಡಿ ಕರ್ಕೊಂಬಂದಿರೋದಕ್ಕೆ ಹಾಕ್ಸಲ್ಲ. ನಿಮ್ಗೆ ಆಗ್ತೀನಿ, ನಿಮಗೆಲ್ಲ ನೋಡಿ ಅದನ್ನು. ಸರ್, 2006ರಲ್ಲಿ ಸತ್ಯಶೋಧನಾ ವರದಿಯನ್ನು ಕಾಂಗ್ರೆಸ್ನವರೇ ಕೊಟ್ಟಿದ್ದಾರೆ, ಕಾಗೋಡು ತಿಮ್ಮಪ್ಪನವರ ಅಧ್ಯಕ್ಷತೆಯಲ್ಲಿ. ಅವತ್ತು ಯಾಕೆ ಕೊಟ್ಟರು ಅನ್ನುವಂಥ ಪ್ರಶ್ನೆ ಮಾಡ್ತಾರೆ. ಸತ್ಯಶೋಧನಾ ವರದಿ ಬಂದ ತಕ್ಷಣ ಇವರು ಕುಮಾರಸ್ವಾಮಿ ಅವರು ಕ್ರಮ ತಗೋಬೇಕಾಯ್ತಲ್ಲ? ಯಾಕೆ ತಗೊಳ್ಳಿಲ್ಲ? ತಗೋಬೇಕಾಯ್ತು ಹಂಗಾರೆ ಅವರು ಕುಮಾರಸ್ವಾಮಿ ಅವರು. ಅಲ್ಲ, ಇವರೇ ಅವತ್ತು ಮರಮಾಲಿಕೆಗಳಿದೆ ನಾಶ ಆಗಬಾರ್ದು ಅಂತ ವರದಿ ಕೊಡ್ತಾರೆ. ಇವತ್ತು ಯಾಕೆ ಮಾಡ್ತಾರೆ ಯೋಜನೆಯನ್ನು ಅಂತ ಅವ್ರ ಪ್ರಶ್ನೆ. ಯಾರು? ಕುಮಾರಸ್ವಾಮಿ ಅವರು. ನೀವು ಮಾಡೇ ಮಾಡ್ತೀವಿ ಅಂತ ಉತ್ತರ ಕೊಟ್ಟಿದ್ದೀರಲ್ಲ ಹೌಸಲ್ಲಿ. ಇಲ್ಲ ನಾವು ಮಾಡೇ ಮಾಡ್ತೀವಿ, ಅಲ್ಲಿ ಎಲ್ಲ ತುಂಬ ಕಲುಷಿತ ಆಗಿದೆ ನೀರು ಅಂತಕ್ಕಂಥ ಉತ್ತರನ ಕೂಡ ಕೊಟ್ಟವ್ರಲ್ಲ ಕುಮಾರಸ್ವಾಮಿ ಅವರು. ಹೌಸಲ್ಲಿ ಕೊಟ್ಟವ್ರ ಉತ್ತರನ. ಯೋಜನೆ ಮಾಡಲಿಕ್ಕೆ ನಿಮ್ಮ ಹತ್ರ ಹಣ ಇಲ್ಲ, ಇದ್ರೆ ಶ್ವೇತಪತ್ರ ಓಡಿಸಿ ಅಂತ ಕೇಳ್ತಿದ್ದಾರೆ ಸರ್. ಅವರು ಒಪ್ಪಿಗೆ ಕೊಟ್ಟರೆ ನಾಳೆಗೆ ಅವ್ರದ್ದು ಅಕೌಂಟಿಗೆ ಕಳಿಸ್ತೀವಿ ದುಡ್ಡ. ಅನಿತಾ ಕುಮಾರಸ್ವಾಮಿ ಅವ್ರದ್ದು ಐತಲ್ಲ, ಒಂದೇ ಒಂದು ದಿವಸ ಸಾಕು ನಮಗೆ ಅಕೌಂಟಿಗೆ ಕಳಿಸ್ತೀವಿ ದುಡ್ಡ. ಹಣ ಇದು ನೋಡ್ರಿ, ಅಪಪ್ರಚಾರ. ಹಣ ಇಲ್ಲ ಇವ್ರ ಹತ್ರ ಅಂತ ಮೊದಲು ಅಪಪ್ರಚಾರ ಮಾಡಿದ್ರು. ನಾವು ಹಣ ಕೊಡೋಕ್ಕೆ ಶುರು ಮಾಡಿದ್ದೀವಿ. ಈಗ ಯಾರ್ಯಾರು ಅರ್ಜಿ ಕೊಡ್ತಾರೋ ಅವ್ರಿಗೆಲ್ಲ ಹಣ ಕೊಡ್ತಾ ಇದ್ದೀವಿ. ಊರ ಒಕ್ಕಲೆ ಬರೆಸ್ತಾರೆ ಅಂತ ಶುರು ಮಾಡಿದ್ರು. ಆ ಊರನ್ನ ಅಲ್ಲೇ ಇಂಟ್ಯಾಕ್ಟಾಗಿ ಇಟ್ಟಿದ್ದೀವಿ. ಅಪಪ್ರಚಾರಕ್ಕೆಲ್ಲ ಉತ್ತರ ಕೊಟ್ಕೊಂಡ್ಬಂದಿದ್ದೀವಿ. ಈಗ ಹಣ ಇಲ್ಲ ಅಂತ ಹೇಳ್ತಾವ್ರಲ್ವಾ? ಹಣ ತಗೋತೀವಿ ಅಂತ ಅವ್ರು ಅರ್ಜಿ ಕೊಡೋಕೆ ಕೇಳಿ. ಅವ್ರ ಮಗಂದು ಒಂದು ಐತಲ್ಲ 4 ಎಕರೆ, ಅದು ಇಲ್ಲ ಮಗಂದು 4, ಅಕ್ಕಂದು 35 ಒಟ್ಟು. ಆ 31 ಡಿಸ್ಪ್ಯೂಟ್ ಐತೆ. ಅದೇನೋ SC/ST ಏನೋ ಜಮೀನು ಅಂತ ಅದೊಂದು ಡಿಸ್ಪ್ಯೂಟ್ ಕೊಟ್ಟವ್ರೆ. ಇವ್ರ ಮಗಂದು ಕೂಡ ಮಂಜೂರಾತಿ ಆಗೈತಲ್ಲ. ಅವ್ರ ಮೂಲ ನಮ್ಮ ಜಿಲ್ಲೆಯವರಲ್ಲ, ಮೂಲ ಬಂದು ಅವ್ರು ಕನಕಪುರದವ್ರು. ಅವ್ರಿಗೆ ಹೆಂಗೆ ಮಂಜೂರಾತಿ ಆಯಿತು ಅಂತ ಎನ್ಕ್ವೈರಿ ಮಾಡ್ತಾ ಇದ್ದೀವಿ. ಪರಿಹಾರ ಕೊಡಬಾರ್ದು ಅಂತ ಕೊಟ್ಟಿದ್ದಾರೆ ಸರ್. ಯಾರಿಗೆ? ಜಾಗಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ರೀತಿ ಹೌದು, ಯಾರೋ ಅರ್ಜಿ ಕೊಟ್ಟವ್ರೆ. ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ನಮಗೆ ಅವ್ರ ಮೂಲ ಮಂಜೂರಾತಿ ಇಲ್ಲಲ್ಲ, ಕನಕಪುರದವ್ರು ಅವರು ಅಂತ. ಇವ್ರದ್ದು SC/ST ಜಮೀನದು
79AB ಇಂದನೂ ಕೂಡ ಒಂದ್ಸರಿ ಅದೇನೋ ಇದಾಗಿದೆ, ಸಮಸ್ಯೆ ಆಗಿದೆ ಅಂತ ಅದನ್ನು ಪರಿಶೀಲನೆ ಮಾಡೋಕ್ಕೆ ಹೇಳಿದ್ದೀವಿ. ಅನಿತಾ ಕುಮಾರಸ್ವಾಮಿ ಅವರು ಮಾತ್ರ ನಿಖಿಲ್ದು ಆಗಿದೆ. ನಿಖಿಲ್ದು ಮೂಲ ಮಂಜೂರಾತಿ ಅಲ್ಲ, ಯಾರೋ ಕನಕಪುರದವ್ರು ಮಂಜೂರಾಗಿದೆ ಅಂತ ಹೆಂಗೆ ಮಂಜೂರಾಯಿತು ಅಂತ ತನಿಖೆ ನಡೀತಾ ಇರೋದು. ಇವ್ರದ್ದು SC/ST ಜಮೀನು 79AB ಕೂಡ ಒಂದ್ಸರಿ ವಜಾ ಆಗಿ ಪುನಃ ಸರ್ಕಾರ ಅಂತ ಬಂದೈತೆ, ಸರಿಯಾದ ದಾಖಲೆ ಕೊಡದೆ. ನೀವು ಹಿಂದೆ ಹೇಳಿದ್ರೆ ಸರ್ ಇದ್ರ ಬಗ್ಗೆ ಒಂದು ತನಿಖೆ ಮಾಡಿಸ್ತೀರಿ ಸರ್? ಅರ್ಜಿ ನೀವು ಕೊಟ್ಟರೆ ತನಿಖೆ ಮಾಡಿಸ್ತೀವಿ. ಥ್ಯಾಂಕ್ ಯು, ಮಾಡಿಸ್ತೀವಿ. ಯಾರು ಅರ್ಜಿ ಕೊಟ್ಟು ತನಿಖೆ ಮಾಡಿಸ್ತೀವಿ. ಕರ್ನಾಟಕ ಬಂದ್ ಕರೆ ಇಲ್ಲ, ನಾನು ಅವರಲ್ಲೆಲ್ಲ ಮನವಿ ಮಾಡ್ತೀನಿ. ಸಮಸ್ಯೆ ಬಗೆಹರಿತಾ ಇದೆ. ಎಲ್ಲ ಡ್ಯಾಮ್ಗಳು ಕೂಡ ನೀರು ತುಂಬಿದ್ದಾವೆ. ನೀರು ತುಂಬಿರೋದ್ರಿಂದ ಏನು ತೊಂದರೆ ಆಗೋದಿಲ್ಲ. ದಯಮಾಡಿ ನಮ್ಮ ವಾಟಾಳ್ ನಾಗರಾಜ್ ಸಾಹೇಬ್ರಿಗೆ ನಾವು ಕೈ ಜೋಡಿಸಿ ಮನವಿ ಮಾಡ್ತೀವಿ, ಅದನ್ನು ವಾಪಸ್ ತೊಗೋಬೇಕು ಅಂತೇಳಿ. ಸಂದರ್ಭ ಬಂದಾಗ ಅವ್ರ ಜೊತೆ ನಾವು ಕೂಡ ಕೈ ಜೋಡಿಸ್ತೀವಿ ಹೋರಾಟಕ್ಕೆ. ಆ ಥರ ಏನಾರ ನಮಗೆ ಕೇಂದ್ರ ಸರ್ಕಾರದ ಅನ್ಯಾಯ ಆದಾಗ ನಾವು ರಾಜ್ಯ ಸರ್ಕಾರದವರು ಕೂಡ ಕೈ ಜೋಡಿಸ್ತೀವಿ ಹೋರಾಟಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.